ನೋಡಿ, ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ. ಆದರೆ ಮಹಾಬಳ ಶೆಟ್ರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಕಿಡ್ನಿ ಮುಟ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂತ ಪ್ರಶ್ನೆಗಳು ಏನು? ಧರ್ಮಸ್ಥಳದಿಂದ ಬರೀ 6-7 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆ ಇದ್ರೂ ಕೂಡ ಅನಾಥ ಶವಗಳನ್ನ ಕಾನೂನು ಬಾಹಿರವಾಗಿ 76 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕೆಎಸ್ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು ಅನ್ನೋದು ಒಂದೇ ಪ್ರಶ್ನೆ. ಅನಾಥ ಶವಗಳನ್ನ ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಹಾಸ್ಪಿಟಲ್ಗೆ, ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೌಜನ್ಯಾಳ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಬೆಳ್ತಂಗಡಿ ಆಸ್ಪತ್ರೆ ಒಳಗೆ ಯಾಕೆ? ನಾರಾಯಣ ಯಮುನಾ ಕೊಲೆ ಆಗಿದ್ದು ಕೂಡ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ, ಅದು ಕೂಡ ಸಾಯಂಕಾಲ 6 ಗಂಟೆಯಲ್ಲಿ ಮಾಡಿದ್ರಿ. ಅನಾಥ ಶವ ಯಾರು ಕೂಡ ಕೇಳೋರಿಲ್ಲ. ಅವುಗಳನ್ನ ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ. ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಕೇಸ್, ಅದು ಬ್ರೂಟಲ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸು, ನಾರಾಯಣ ಯಮುನಾ ಡಬಲ್ ಮರ್ಡರ್ ಕೇಸು, ಅದನ್ನ ಗವರ್ಮೆಂಟ್ ಆಸ್ಪತ್ರೆ ಒಳಗೆ ಯಾಕ್ರಪ್ಪ ನೀವು ಮಾಡಿದ್ರಿ ಬೆಳಗ್ಗೆ ಅಂತ ನಾನು ಕೇಳಿದ್ದೆ. ಎರಡನೇ ಪ್ರಶ್ನೆ. ಆನಂತರ ಈ ಸೌಜನ್ಯ ಕೇಸ್ನಲ್ಲಿನೂ ಕೂಡ ಈ ಸಂತೋಷ್ ರಾವ್ನ ಯಾಕೆ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್, ಅದೇ ಕೆಎಸ್ ಮೆಡಿಕಲ್ ಹಾಸ್ಪಿಟಲ್, ಅದೇ ಕೆಎಸ್ ಮೆಡಿಕಲ್ ಆಸ್ಪತ್ರೆ, ಅದೇ ಈ ಯಾರು ನಮ್ಮ ಮಹಾಬಳ ಶೆಟ್ರು ಯಾಕೆ ವರದಿ ಕೊಡ್ತಾ ಇದ್ದಾರೆ? ಗವರ್ಮೆಂಟ್ FSL ಅಧಿಕಾರಿಗಳಿದಾರಲ್ಲ, FSL ಗವರ್ಮೆಂಟ್ ಡಾಕ್ಟರ್ ಇದ್ದಾರೆ, ಅವ್ರನ್ನ ಬಿಟ್ಟು ಖಾಸಗಿಯಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡಿಸಿದ್ರಿ? ಅದು ಎರಡನೇ ಪ್ರಶ್ನೆ. ಮೂರನೇದ್ದೇನು, ಬೆಳ್ತಂಗಡಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿನೇ ಪ್ರಾಣ ಬಿಟ್ಟರು, ಸತ್ತು ಹೋದ ಅಂತಂದು ಹೇಳ್ತಾರಪ್ಪ. ಆ ಮಾರ್ಗ ಮಧ್ಯದಲ್ಲಿ ನರಳಾಡ್ಬೇಕಾರ ಒಂದು ಅಡ್ರೆಸ್ ಯಾಕೆ ತಗೊಳ್ಳಿಲ್ಲ? ಆನಂತರ ಒಂದು 10 ಉದಾಹರಣೆ ಕೊಟ್ಟಿದ್ದೀನಿ. ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ರೆ ಬೆಳ್ತಂಗಡಿಯಲ್ಲೇನೆ ನೀವು ಪೋಸ್ಟ್ ಮಾರ್ಟಮ್ ಮಾಡಬಹುದಾಗಿತ್ತಲ್ಲ. ಬೆಳ್ತಂಗಡಿ ಆಸ್ಪತ್ರೆಗೆ ಬಿಟ್ಟು ಸೀದಾ ಯಾಕೆ ಮತ್ತೆ 76 ಕಿಲೋಮೀಟರ್ ದೂರ ಇರುವಂತ ಈ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ಕರ್ಕೊಂಡು ಹೋದ್ರಿ? ಇದು ಮೂರನೇ ಪ್ರಶ್ನೆ. ಮತ್ತೆ ಅತ್ಯಂತ ಸರಳವಾದಂತಹ ಮತ್ತು ತುಂಬಾ ತಾರ್ಕಿಕವಾದಂತಹ ಒಂದು ಪ್ರಶ್ನೆ. ಈ ಕೆಎಸ್ ಮೆಡಿಕಲ್ ಹಾಸ್ಪಿಟಲ್ ಖಾಸಗಿ ಆಸ್ಪತ್ರೆಯಲ್ಲಿ ಏನ್ ಹೇಳ್ತಾರೆ ಇವರು, 3 ದಿನ 6 ದಿನ ಡೆಡ್ ಬಾಡಿಗಳನ್ನ, ಅನಾಥ ಡೆಡ್ ಬಾಡಿಗಳನ್ನ ಫ್ರೀಜರ್ ನಲ್ಲಿ ಇಟ್ಟಿದ್ವಿ, ಅಂದ್ರೆ ಶೀತಲಾಗಾರದಲ್ಲಿ ಇಟ್ಟಿದ್ವಿ ಅಂತೇಳಿ ಪೊಲೀಸ್ ವರದಿಯಲ್ಲಿನೇ ಇದೆ, ಉಲ್ಲೇಖ ಇದೆ. ಈ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ನಲ್ಲಿ ಅನಾಥ ಶವಗಳನ್ನ ಫ್ರೀಜರ್ ನಲ್ಲಿ ಇಟ್ರೆ ಅದನ್ನ ಬಿಲ್ ಕಟ್ಟದವ್ರು ಯಾರು? ಯಾವುದೇ ಓಚರ್ ನಲ್ಲಿ ನಾವು ಪಂಚಾಯತಿ RTI ತಗೊಂಡಿದೀವಿ, ಯಾವುದೇ ಓಚರ್ ನಲ್ಲಿ ನಾವು ಶೀತಲಾಗಾರ ಅಂದ್ರೆ ಫ್ರೀಜರ್ ಚಾರ್ಜ್ ಕೊಟ್ಟಿದೀವಿ ಅಂತ ಹೇಳಿ ಎಲ್ಲೂ ಇಲ್ಲ. ಒಂದು ದಿನಕ್ಕೆ ಕಡಿಮೆ ಅಂತಂದ್ರು 5,000 ರೂಪಾಯಿ ಬಿಲ್ ಬರ್ತದೆ. ಯಾರು ಕ್ಲೇಮ್ ಮಾಡದೇ ಇರುವಂತಹ ಅನಾಥ ಶವದ ಬಿಲ್ ಅನ್ನ ಯಾರು ಕಟ್ಟಿದ್ರು? ಅಕಸ್ಮಾತ್ ಇವ್ರೇನಾದ್ರೂ ಫ್ರೀ ಆಗಿ ಇಟ್ಕೊಂಡ್ರ 3 ದಿನ ಕೆಎಸ್ ಮೆಡಿಕಲ್ ಹಾಸ್ಪಿಟಲ್ನವರು, ಕಾಲೇಜ್ನವರು ಯಾಕೆ ಇಟ್ಕೊಂಡ್ರು? ಅವ್ರಿಗೆ ಏನು ಲಾಭ? ಹಂಗಿದ್ರೆ ಅಲ್ಲೇನಾದ್ರೂ ಅಂದ್ರೆ ಮಹಾಬಳ ಶೆಟ್ರು ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಏನಾದ್ರು ಕಿಡ್ನಿ ಕಳ್ಳತನ, ಕಳ್ಳತನ, ಲಿವರ್ ಆಗ್ಲಿ ಮಾನವ ಅಂಗಾಂಗಗಳ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂತ ಒಂದು ಸಂಶಯವನ್ನ ವ್ಯಕ್ತಪಡಿಸಿದ್ದೆ. ಅದರ ಸಲುವಾಗಿ ಮಹಾಬಳ ಶೆಟ್ರು ಒಬ್ಬೊಬ್ಬ ಸಿಕ್ಕಾಪಟ್ಟೆ ಹೆದರ್ಕೊಂಡು ಟಿವಿ ಚಾನೆಲ್ಗೆ ಹೋಗಿ ನನಗೆ ಗಿರೀಶ್ ಮಟ್ಟಣ್ಣವರಿಂತ ಜೀವ ಬೆದರಿಕೆ ಇದೆ ಅಲ್ಲರಿ. ಆಮೇಲೆ ನಾನು ಒಬ್ಬ ಖ್ಯಾತ FSL ತಜ್ಞ, 3,000 ವರದಿ ಕೊಟ್ಟಿದ್ದೀನಿ, 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನೋಡ್ರಿ ಮಹಾಬಳ ಶೆಟ್ರೆ, ನೀವು 3,000 ನೀವು ಕೇಸ್ ಅಟೆಂಡ್ ಮಾಡಿದಿರೋ, 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದಿರೋ, 30,000 ಕಿಡ್ನಿ ಕದ್ದಿದಿರೋ, ಅದನ್ನ ನಾನಂತೂ ಹೇಳಿಲ್ಲ. FSL ಅವರು ತನಿಖೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಜೀವ ಬೆದರಿಕೆ ಇದೆ. ಈ ಪ್ರಶ್ನೆ ಕೇಳಿದ್ರೆ ಇದರಲ್ಲಿ ಎಲ್ಲಾದ್ರೂ ಕೂಡ ಜೀವ ಬೆದರಿಕೆ ಅಂತ ನೀವ್ ಯಾಕ್ರಿ ಹೆದರ್ತೀರಾ? ಇವ್ರು ಮಹಾಬಳ ಶೆಟ್ರು ಯಾಕೆ ಹೆದರ್ಬೇಕು? ಸರಳ ಪ್ರಶ್ನೆಗೆ ಸರಳವಾದಂತ ಒಬ್ಬ ತಜ್ಞರಾಗಿ ಸಿಂಪಲ್ ಆಗಿ ನಗುಮುಖದಲ್ಲಿ ಉತ್ತರ ಕೊಡಬೇಕು. ಅವರೊಬ್ಬ ತಜ್ಞರಾಗಿ ವಿಶ್ಲೇಷಣೆ ಮಾಡಿ ಉತ್ತರ ಕೊಡಬೇಕು. ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ನಲ್ಲಿ ಫ್ರೀಜರ್ಗೆ ದುಡ್ಡು ಯಾರು ಕಟ್ಟಿದ್ರು? ಯಾಕೆ ಕಟ್ಟಿದ್ರು? ಫ್ರೀ ಆಗಿಟ್ರೆ ಫ್ರೀ ಆಗಿ ಯಾಕೆ ಇಟ್ಕೊಂಡ್ರು ಆಸ್ಪತ್ರೆಯವರು? ಆಮೇಲೆ ಇವರು 60-70 ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟ್ ಅಲ್ಲಿ ಮಾಡಿದ್ದೀನಿ, ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರಿ?
ವೆರಿ ಸಿಂಪಲ್ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡದ್ಬಿಟ್ಟು ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ SP ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಹೇಳ್ತೇನೆ, ದಯವಿಟ್ಟು ಮಹಾಬಲ ಶೆಟ್ಟರಿಗೆ ಎ ಸೆಕ್ಯೂರಿಟಿನೋ, ಬಿ ಸೆಕ್ಯೂರಿಟಿನೋ, ಜೆಡ್ ಸೆಕ್ಯೂರಿಟಿನೋ ಅಥವಾ A to Z ಸೆಕ್ಯೂರಿಟಿ ಏನೇನಿದೆ ಎಲ್ಲ ಸೆಕ್ಯೂರಿಟಿನೂ ಕೊಟ್ಬಿಟ್ರಿ ಹೋಗ್ಲತ್ತಾಗ ಅವ್ರಿಗೆ. ಯಾಕಂತ ಹೇಳಿದ್ರೆ ಹಿಂದೆ ಒಂದು ವರ್ಷದಿಂದ ಡಾಕ್ಟರ್ ಆದಮ್ ಉಸ್ಮಾನ್ ಅವ್ರದ್ದು ಕೂಡ ಸಂಶಯಾಸ್ಪದವಾದಂತಹ ಸಾವು ಆಯಿತು, ಸೌಜನ್ಯ ಪೋಸ್ಟ್ ಮಾಡಿದಂತಹ ವೈದ್ಯರವರು. ಹಿಂಗಾಗಿ ಇವರು ನನಗೆ ಜೀವ ಬೆದರಿಕೆ ಇದೆ. ಮೋಸ್ಟ್ಲಿ ಈ ನಕಲಿ ದೇವಮಾನವನ ಗ್ಯಾಂಗ್ ಅವನು ತಮ್ಮ ಹರ್ಷೇಂದ್ರ ಬರೀ ಅದನ್ನೇ ಮಾಡೋದು. ಮೋಸ್ಟ್ಲಿ ಅವನೇ ಏನಾದ್ರು ಕೊಂದು ನೋಡ್ರಿ ಯಾರು ಗಿರೀಶ್ ಮಟ್ಟಣ್ಣವ್ರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು, ಏನೋ ಖ್ಯಾತ ತಜ್ಞ ಮಹಾಬಲ ಶೆಟ್ರು ಅಂತ ಹೇಳ್ಕೊಂಡು ಏನಾದ್ರು ಮಾಡುವಂತಹ ಒಂದು ಷಡ್ಯಂತ್ರ ನಡೆದಿರಬಹುದು. ದಯವಿಟ್ಟು ಮಾನ್ಯ SP ಸಾಹೇಬ್ರೆ, ಮಹಾಬಲ ಶೆಟ್ರು 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, 3,000 ಇನ್ನೇನೇನೋ ಮಾಡಿ ಕೋರ್ಟಿಗೇನೋ ಅಟೆಂಡ್ ಆಗಿದ್ದಾರಂತೆ, 3,000 ಸರಿ. ದಯವಿಟ್ಟು ಅವರಿಗೆ A to Z ಸೆಕ್ಯೂರಿಟಿ ಕೊಟ್ಟು ಬಿಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವ್ರಿಗೆ ಯಾಕ್ರಿ ಮಾತಾಡಕ್ ಹೋಗ್ಲಿ, ಆಮೇಲೆ ಇವ್ರನ್ನ ಯಾಕ್ರಿ ಮುಟ್ಟಕ್ ಹೋಗ್ಲಿ, ನಾನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವ್ರೇನ್ ಮಹಾಬಲ ಶೆಟ್ರು ಏನ್ ರೌಡಿ ಏನ್ರಿ? ರೌಡಿ ತರ ಉತ್ತರ ಕೊಡ್ತಾ ಇದ್ದಾರೆ ಅವರು. ನಾನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಿಲ್ಲ. ಈ ಸಾಧು ಕೋಕಿಲ ಡೈಲಾಗ್ ಹೇಳ್ತಾರಲ್ಲ, ಯಾರು ಗೊತ್ತಾ ನಾನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಅಂತ, ಸಾಧು ಕೋಕಿಲ ತರ TV ಚಾನೆಲ್ ಹೋಗಿ ಡೈಲಾಗ್ ಹೊಡೆಯೋದು ಬೇಡ. ಹಿಂಗಾಗಿ ರೌಡಿ ತರ ಉತ್ತರ ಕೊಡೋದು, ಒಬ್ಬ ತಜ್ಞರ ರೀತಿನೇ ಸರಳ ಪ್ರಶ್ನೆಗಳು ಇದೆ. ನಾನು ಕೇಳಿದ್ದು 4 ಪ್ರಶ್ನೆಗಳು ಸರಳವಾಗಿ ಉತ್ತರ ಕೊಟ್ಟರೆ ಮುಗಿದೋಯ್ತು. ಅದನ್ನ ಬಿಟ್ಟು ರೌಡಿಗಳ ತರ ಉತ್ತರ ಕೊಡೋದು, ಇನ್ನೇನೇನೋ ಅಪಹಾಸ್ಯಕ್ಕೆ ಈಡೇರಾಗೋದು ಬೇಡ. ಅದ್ರ ಸಲುವಾಗಿ ದಯವಿಟ್ಟು ಮಾನ್ಯ ಜಿಲ್ಲಾ SP ಅವರಿಗೆ ಅವ್ರು ಕೇಳಿದ್ದಾರೆ, ನಾನು ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ಮಹಾಬಲ ಶೆಟ್ಟರಿಗೆ A to Z ಸೆಕ್ಯೂರಿಟಿಯನ್ನ ದಯವಿಟ್ಟು ಕೊಟ್ಟು ಬಿಡ್ರಿ. ನಮಸ್ತೆ.